ದೇವೇಗೌಡರ ಹಳ್ಳಿ ಅನ್ನುವಂತಹದ್ದು. ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಟು ಗ್ರಾಮಾಂತರ ಸರ್? ಆಯ್ತು, ನೀವು ಅಷ್ಟೆಲ್ಲ ಇದೆ ಅಂತ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಥ್ರೂಟ್ಸ್ ಗ್ರಾಮಾಂತರ ಜನ? ಒಂದೊತ್ತಿನ ಊಟ ಹಾಕಿದಾರ? ನಿಮ್ಮಲ್ಲಿ ಮಾಡ್ತೀನಿ ಅಂತಾರೆ. ಸರ್ ಋಣ ಮರೀತಾರ ಸರ್ ಜನ. DK ಸುರೇಶ್ ಅವರು, ನೀವು ಪ್ರತಿ ಪಂಚಾಯತಿಗೆ ಹೋಗಿ, ಐ ಆಮ್ ಸೇಯಿಂಗ್ ಅಬೌಟ್ ಪ್ರತಿ ಪಂಚಾಯತಿ ಒಂದು ಶುದ್ಧ ನೀರಿನ ಘಟಕ ಇರ್ಬೋದು, ಒಂದು ರಸ್ತೆ ಇರ್ಬೋದು, ಒಂದು ಯಾವುದೋ ಸಮುದಾಯ ಭವನಕ್ಕೆ ಅವ್ರ ಕೊಡುಗೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಸರ್, ಪ್ರಧಾನಿಯವರೇ ಇರೋ ಕೊರೋನಾ ಬಂದಾಗ 6-7 ತಿಂಗಳು ಮನೆ ಒಳಗಡೆ ಕೂತಿದ್ರು, ಹೊರಗಡೆ ಬರಲಿಲ್ಲ. ಬಂದ ತಕ್ಷಣ ಅವ್ರು ಏನಾದ್ರು ಮಾಡ್ತಾರೋ, ಮ್ಯಾಜಿಕ್ ಮಾಡ್ತಾರೋ. ಜನ ರೋಡಲ್ಲಿ ಸಾಯ್ತಾ ಇದ್ರು, ಹಸುವಿನಲ್ಲಿ ಸಾಯ್ತಾ ಇದ್ರು, ಊರಿಗೆ ನಡ್ಕೊಂಡೋಗಿ ಸಾಯ್ತಾ ಇದ್ರು. ಬಿಜೆಪಿನವರು ಸ್ಮಶಾನಗಳಿಗೆ ಬೋರ್ಡ್ ಹಾಕೊಂಡಿದ್ರು, ಅವ್ರು ಫ್ಲೆಕ್ಸ್ಗಳು ಹಾಕೊಂಡು. ಬಿಜೆಪಿ ಒಂದ್ ಕಡೆ ಭ್ರಷ್ಟಾಚಾರದ ಹೋರಾಟ ಮಾಡ್ತಾ ಇದ್ರು. ಇಲ್ಲೇ ಎಕ್ಸಿಬಿಷನ್ ಗ್ರೌಂಡ್ರಲ್ಲಿ 10,000 ಬೆಡ್ ಹಾಸ್ಪಿಟಲ್ ನೋಡಿದ್ರ ಸರ್ ನೀವು? ನೋಡಿದೆ. ಒಬ್ಬ ಪೇಷಂಟ್ ಮಲಗಿರೋದು ನೋಡಿದ್ದೀರಾ? ನಾಟ್ ಇವನ್ ಸಿಂಗಲ್ ಪೇಷಂಟ್. ದೇರ್ ವಾಸ್ ನೋ ಹಾಸ್ಪಿಟಲ್. ದೇ ಲೂಟೆಡ್ ಮನಿ ಲೈಕ್ ಎನಿಥಿಂಗ್. ಹಣನ ಈ ದೇಶದಲ್ಲಿ ಒಬ್ಬನೇ ಒಬ್ಬ ಸಂಸದ, ಇಡೀ ದೇಶದಲ್ಲಿ, ಐ ಚಾಲೆಂಜ್ ಇಟ್, ಇಡೀ ದೇಶದಲ್ಲಿ ಒಬ್ಬ ಸಂಸದ ತನ್ನ ಪ್ರಾಣದ ಹಂಗ್ ತೋರ್ದು ಸರ್, ತನ್ನ ಪ್ರಾಣದ ಹಂಗ್ ತೋರ್ದು. ಕುಮಾರಸ್ವಾಮಿ ಅವರು ಎಲ್ಲಿದ್ರು ಗೊತ್ತಿಲ್ಲ, ಮಾನ್ಯ ದೇವೇಗೌಡರು ಹಿರಿಯರು, ಈ ವಿಚಾರದಲ್ಲಿ ನಾನು ಹೇಳೋದಕ್ಕೆ ಹೋಗಲ್ಲ. ರೇವಣ್ಣವ್ರು ಎಲ್ಲಿದ್ರು ಗೊತ್ತಿಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರು ಎಲ್ಲಿದ್ರು ಗೊತ್ತಿಲ್ಲ, ಅನಿತಕ್ಕ ಎಲ್ಲಿದ್ರು ಗೊತ್ತಿಲ್ಲ. ಒಬ್ಬ ಸಂಸದರು ತನ್ನ ಪ್ರಾಣದ ಹಂಗು ತೊರೆದು ಇಡೀ ದೇಶದಲ್ಲಿ, ಇಡೀ ದೇಶದ ರಾಜಕೀಯ ಇತಿಹಾಸದಲ್ಲಿ ಹೆಗ್ಲು ಕೊಟ್ಟು, ಇಡೀ ಯಾವ ಜನ ಬಂಧು ಬಳಗ ಅಣ್ಣ ತಮ್ಮ ಯಾರು ಹೊರಗಡೆ ಬರ್ದಿಲ್ಲ ಟೈಮಲ್ಲಿ ಹೆಣಕ್ಕೆ ಹೆಗ್ಲು ಕೊಟ್ಟು ಸಂಸ್ಕಾರ ಮಾಡಿದ್ದಾರೆ ಸರ್. ನಮ್ಮ ಧರ್ಮದ ಪದ್ಧತಿಯಂತೆ, ಹಿಂದೂ ಧರ್ಮದ ಪದ್ಧತಿಯಂತೆ ಆ ಹೆಣಗಳಿಗೆ, ಆತ್ಮಗಳಿಗೆ ಮೋಕ್ಷ ಕೊಡುವಂತ ಕೆಲಸವನ್ನು ಯಾರಾದ್ರೂ ಈ ದೇಶದಲ್ಲಿ ಮಾಡಿದ್ರೆ DK ಸುರೇಶ್ ಅವರು ಹಸುವಿನಿಂದ ಜನ ಬಳಗಬೇಕಾದ್ರೆ ಲಕ್ಷಾಂತರ ಕಿಟ್, ಫುಡ್ ಕಿಟ್ಗಳನ್ನ ಅವರ ಹಸುನ ನೋಡಕ್ಕಾಗ್ದೇನೆ ಖುದ್ದು ವಾರ್ ಫೀಲ್ಡಿಗೆ ಇಳಿದು ಸರ್, ಬ್ಯಾಟಲ್ ಫೀಲ್ಡಿಗೆ ಇಳಿದು ಮನೆಗಳಿಗೆ ಆ ಫುಡ್ ಕಿಟ್ ಕೊಡುವಂಥದ್ದು. ರೈತರಿಂದ ತರಕಾರಿ, ಲಕ್ಷಾಂತರ ಟನ್ ತರಕಾರಿ ಒಂದ್ ಕಡೆ ರೈತರು ಬೆಳೆದಿರೋ ಪದಾರ್ಥ ಕೊಳ್ತೋಗುತ್ತಲ್ಲ, ಏನ್ ಮಾಡೋದು? ಹೊರಗಡೆ ಹೋಗಿ ದುಡಿಯೋಣ ಅಂದ್ರೆ ಲಾಕ್ ಡೌನ್, ಸೀಲ್ ಡೌನ್. ತರಕಾರಿಗಳನ್ನ ಹಾಸನದಿಂದ ತಗೊಂಡ್ಬರೋದು, ಇಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ತಗೊಂಬರೋದು, ಆ ಕಡೆ ಕೋಲಾರ ಕಡೆಯಿಂದ ಹಣ್ಣು ಮತ್ತಿನ್ನೊಂದು ತಗೊಂಬರೋದು, ತಗೊಂಬಂದು ತನ್ನ ಕ್ಷೇತ್ರದ ಜನಗಳ ಮನೆ ಬಾಗ್ಲಿಗೆ ತಲುಪಿಸಿದಾರಲ್ಲ. ಆಕ್ಸಿಜನ್ ಇಲ್ದವ್ರಿಗೆ ಆಕ್ಸಿಜನ್ ಕೊಡಿಸಿದ್ದಾರೆ, ಮಾಸ್ಕ್ ಕೊಡಿಸಿದ್ದಾರೆ, ಆಂಬುಲೆನ್ಸ್ ಗಳನ್ನ ಬಿಟ್ಟಿದ್ದಾರೆ, ಸ್ಯಾನಿಟೈಸರ್ ಗಳನ್ನ ಕೊಟ್ಟಿದ್ದಾರೆ. ಇದು ನಾನು ಹೇಳ್ತಾ ಇರೋದು ಆರೋಗ್ಯ ಕೊರೋನಾ ಬ್ಯಾಟಲ್ ಟೈಮ್ ಅಲ್ಲಿ ಒಬ್ಬನೇ ಸಂಸದ ಸರ್ ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು. ಆ ಋಣ ಇದೆಯಲ್ಲ ಸರ್, ನಮ್ಮ ಹಳ್ಳಿ ಜನ, ನೀನೇನ್ ಕೊಟ್ಟಿದ್ಯಾ ನಾನು ನಿನ್ಗೆ ವಾಪಸ್ ಕೊಡ್ತೀನಪ್ಪ. ಇವತ್ತು DK ಸುರೇಶ್ ಅವರು ಅಭಿವೃದ್ಧಿ ಕೆಲಸದಲ್ಲಿ ಒನ್ ಆಫ್ ದ ನಂಬರ್ 1 MP ಬಿಟ್ಟಿಲ್ಲ. ಕನ್ನಡದ ಧ್ವನಿಯಾಗಿ 27 ಜನರ ಗಂಟ್ಲಲ್ಲಿ ಇಲ್ಲಿ ಮೂಳೆ ಸಿಕ್ಕಾಕೊಂಡಿತ್ತೇನೋ ಗೊತ್ತಿಲ್ಲ ಸರ್. ಕನ್ನಡದ ಏಕೈಕ ಸಂಸದರು ಕನ್ನಡದ ಹಕ್ಕಿಗಾಗಿ, ಕಾವೇರಿಗಾಗಿ, ಮೇಕೆದಾಟಿಗಾಗಿ, ಕನ್ನಡಿಗರ ತೆರಿಗೆ ಹಣಕ್ಕೋಸ್ಕರ ಧ್ವನಿ ಎತ್ತಿದ್ರಲ್ಲ. ಧ್ವನಿ ಎತ್ತಿದವ್ರನ್ನ ಈ ಕೃಪಾ ಪೋಷಿತ ನಾಟಕ ಕಂಪನಿ ಏನ್ ಮಾಡ್ತಾ ಇದೆ ಇವತ್ತು ಸರ್? ಇದು ಒಕ್ಕೂಟ ವ್ಯವಸ್ಥೆ. ನಾನ್ ಕೊಟ್ಟಿರೋ ದುಡ್ಡು ನನಗ್ ವಾಪಸ್ ಕೊಡಿ ಅಂತ ಕೇಳ್ತಾ ಇದೀವಿ. ನನಗ್ ಕೊಡೋದ್ರಲ್ಲಿ ನೀನ್ ಎಲ್ಲಾ ಕಟ್ ಮಾಡಿ ತಗೊಂಡೋಗಿ ಗುಜರಾತಿಗೆ ಕೊಟ್ರೆ, ನನ್ನ ಹಣನ ತಗೊಂಡೋಗಿ ಸರ್ ನೀವು ಮನೆ ಯಜಮಾನ ಸಂಪಾದನೆ ಮಾಡ್ತೀರಿ ಅಲ್ವಾ, ಆ ಹಣ ನಿಮ್ಮನೆಗೆ ಬರ್ಬೇಕಲ್ವಾ? ನೀವು ತಿಂಗಳ ಬರೋ ಸಂಬಳ ತಗೊಂಡೋಗ್ಬಿಟ್ಟು ಪಕ್ಕದ ಮನೆ ಕೊಟ್ರೆ ಮನೇಲಿ ಬಿಡ್ತಾರೆ ಸರ್? ಕನ್ನಡಿಗರು ಎಷ್ಟು ದಿನ ಸಮಾಧಾನದಿಂದ ಇರಬೇಕು? ಎಷ್ಟು ದಿನ ಈ ಮೋಸಗಳನ್ನ ಕೇಳಬೇಕು? ರೈತರು ಸಾಲ ಮನ್ನಾ ಮಾಡಿ ಅನ್ನೋಂಥದ್ದು ತಪ್ಪ? ಅದನ್ನ ಮಾಡಿದ್ದಾರೆ ಸರ್. ಒಂದು ಸಂಸತ್ನಲ್ಲಿ ಯಾವುದೇ ದಿನ ರಜೆ ಹಾಕ್ದೇನೆ ಕನ್ನಡಿಗರ ಧ್ವನಿಯಾಗಿದ್ದಾರೆ. ಕೋವಿಡ್ ಅಂತ ಮಹಾಮಾರಿ ಬಂದಾಗ ಬ್ಯಾಟಲ್ ಫೀಲ್ಡ್ ಅಲ್ಲಿ ನಿಂತ್ಕೊಂಡು ಜನಗಳ ಬದುಕನ್ನ ಕಾಪಾಡಿದ್ದಾರೆ. ಅವರಿಗೆ ಒಂದು ಸಾಂತ್ವನ, ಧೈರ್ಯ ತುಂಬ ಕೆಲಸ. ಹಾಸ್ಪಿಟ್ಲ್ ಇದ್ದವ್ರಿಗೆ PPE ಕಿಟ್ ಹಾಕೊಂಡು ಹಾಸ್ಪಿಟ್ಲ್ ಅಲ್ಲಿ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ನೀವ್ ಹೇಳ್ತಿರಲ್ಲ, ಕರ್ನಾಟಕದ 27 ಜನ ಸಂಸದರು ಅಥವಾ XYZ ಬಿಜೆಪಿ ಲೀಡರ್ಗಳು ಅಥವಾ JDS ಅಲ್ಲಿ ಕುಟುಂಬದವ್ರು ಬಿಟ್ರೆ ಇನ್ನೊಂದು 6, 7, 8, 10 ಜನ ಇರ್ಬೇಕು ಅಷ್ಟೇನೆ. Nobody was there, but we are proud. We are proud being a congressman. I am really proud. ಅಂತ ಒಬ್ಬ ಸಂಸದರನ್ನ ಪಡೆದಿದ್ವಲ್ಲ, ಮತ್ತೆ ಪಡಿತೀವಲ್ಲ, ಮಗದೊಮ್ಮೆ ಪಡಿತೀವಲ್ಲ. ಎಸ್, ಗ್ರಾಮಾಂತರ ಜನ 100ಕ್ಕೆ 100 DK ಸುರೇಶ್ ಅವ್ರನ್ನ ಗೆಲ್ಲಿಸ್ತಾರೆ.